ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಎಮ್ ಜಿ ಕನ್ನಡಿಗ ಚಾನಲ್. ಇದು ಬಂದುಬಿಟ್ಟು ನನ್ನ ಫಸ್ಟು ವೀಡಿಯೋ ಆಗಿದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಇಷ್ಟವಾದರೆ ಮಾತ್ರ, ಇಲ್ಲಿದ್ದರೆ ನಿಮ್ಮಿಷ್ಟ. ಇವತ್ತು ನಾನು ಎಮರೋಲ್ಡಿ ಗ್ರಾಮ ಕೋದೂರು ಅನ್ನಲ್ಲಿದ್ದೀನಿ, ಅಂದರೆ ನಮ್ಮೂರೇ. ಇದ್ರ ಕರೆಂಟ್ ಅಡ್ರೆಸ್ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಇದು ಬಂದುಬಿಟ್ಟು ಮಠ ಅಂತಾರೆ ಇದಕ್ಕೆ, ಅಂದರೆ ಜೈನರು ಕಟ್ಟಿದಂಥ ಮಠ ಇದು. ಇದ್ರ ಫುಲ್ ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ನೋಡಿ, ಇಲ್ಲಿ ಹಳೆಯ ಕಲ್ಲು, ಈ ಮಠದ್ದು ಒಂದು ಎಂಟ್ರೆನ್ಸ್ ಅಂತ ಇದು. ಅಲ್ಲಿ ದ್ವಾರ ಬಾಗಿಲಿದೆ. ಆ್ಯಂಡ್ ನೋಡ್ಬೋದು ನೀವು, ಸುತ್ತ ಇಲ್ಲೊಂದು ಕಾಂಪೌಂಡ್ ಟೈಪ್ ಕಾಣ್ತಾ ಇದೆ. ಆ್ಯಂಡ್ ದೆನ್ ನೋಡಿ, ಇಲ್ಲಿ ಕಾಂಪೌಂಡ್ ಟೈಪ್ ಕಾಣ್ತಾ ಇದೆ. ಆವಾಗಲೇ ಕೂಡ ಕಟ್ಟಿದ್ದಾರೆ, ಇಲ್ಲಿ ಕಾಂಪೌಂಡ್ ಟೈಪ್ ಎಲ್ಲ ಕಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ದಟ್ಟವಾದ ಕಾಡೇನಲ್ಲ, ಬಟ್ ಇಲ್ಲಿ ಭಾರಿ ಡೇಂಜರಸ್ ಅಂತ ಕೂಡ ಅನ್ಬೋದು. ಬನ್ನಿ, ಹಾಗಾದರೆ ತಡ ಯಾಕೆ ಮಾಡೋಣ, ಒಳಗೆ ಹೋಗಿ ನೋಡ್ಕೊಂಬರೋಣ. ಸರಿ, ಸುಮಾರು ಟೈಮ್ ಬಂದುಬಿಟ್ಟು 5:30. ಆಲ್ಮೋಸ್ಟ್ ಆಗಿ ಇಲ್ಲಿ ಯಾರು ಒಳಗೆ ಹೋಗಲ್ಲ, ಹೋಗ್ತಾರೆ, ಬಟ್ ಸ್ವಲ್ಪ ಡೇರ್ ಬೇಕು. ನೋಡಿ ಗಾಯ್ಸ್, ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇದಕ್ಕೆ ಏನಂತಾರೆ ಅಂದರೆ ದ್ವಾರಬಾಗ್ಲು ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಜೈ ಶ್ರೀರಾಮ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಬಟ್ ಇಲ್ಲಿ ಭಾರಿ ಕೇರ್ಫುಲ್ಲಾಗಿ ಓಡಾಡಬೇಕು. ಯಾಕಪ್ಪ ಅಂದರೆ ನಿಮ್ಗೆ ಹೇಳ್ತೀನಿ ಮುಂದೆ ಏನಂತ. ನೋಡಿ, ಸಖತ್ತಾಗಿದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಫುಲ್ಲಲ್ಲಿ ನಾನು ಕೊಡ್ತೀನಿ ಲಾಸ್ಟ್ ಒನ್ನಲ್ಲಿ, ಒಂದು ಕಡೆ ಸ್ಟೇ ಆಗಿ. ದೆನ್ ಬಂದುಬಿಟ್ಟು ನೋಡಿ, ಫಸ್ಟ್ ಹೇಳಬೇಕಪ್ಪ ಅಂದರೆ ಇಲ್ಲಿ ಒಂದು ಸಣ್ಣ ಮ್ಯಾಜಿಕ್ ಇದೆ. ಲಾಸ್ಟ್ ಒನ್ ಹೇಳ್ತೀನಿ, ಎಲ್ಲದೂ ಲಾಸ್ಟ್ ಒನ್ ಹೇಳ್ತೇನೆ ಅಂತ ಬೇಜಾರಾಗಬೇಡಿ. ಫಸ್ಟ್ ವೀಡಿಯೋ ಸ್ವಲ್ಪ ಭಯ ಆಗ್ತಿದೆ. ನೋಡಿ, ಯಾರು ಈ ಕಾಲದಲ್ಲಿ ಇಷ್ಟೊಂದು ನೀಟಾಗಿ ಕಟ್ಟಲ್ಲ. ನೋಡಿ, ಎಷ್ಟೊಂದು ನೀಟಾಗಿ ಕಟ್ಟಲ್ಲ ಯಾರು, ಅಷ್ಟು ನೀಟಾಗಿ ಕಟ್ಟಿದ್ದಾರೆ. ಆ್ಯಂಡ್ ದೆನ್ ಬಂದುಬಿಟ್ಟು ನೋಡಿ, ಅದೇನೋ ಸ್ತಂಭ ಅಂತಾರೆ. ಸಾರಿ, ಇಲ್ಲೇ ಮೆಟ್ಬಿಟ್ಟೆ, ನಾನು ತುಳಿದ್ಬಿಟ್ಟೆ, ಇಲ್ಲೇ ಬಿದ್ದೋಗ್ಬಿಟ್ಟಿದೆ. ನೋಡಿ ಗಾಯ್ಸ್, ಅವಾಗಿನ ಕಾಲದಲ್ಲಿ ಏನು ಒಂದು ತಲೆ ಓಡಿಸಿ ಏನು ಡಿಸೈನ್ ಎಲ್ಲ ಮಾಡಿದ್ದಾರೆ ನೋಡಿ. ಅವಾಗಿದ್ದಂದರೆ ತುಂಬ ಹಳೆ ಕಾಲದ್ದು ಇದು, ನಮ್ಮ ಅಪ್ಪ ಅಮ್ಮ ಹುಟ್ಟೋಕ್ಕಿಂತ ಮುಂಚೆದಿದಂತೆ. ನೋಡಿ ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಂದ್ಬಿಟ್ಟು. ನೋಡಿ, ಅವಾಗಿನ ಕಾಲದಲ್ಲಿ ಬರೀ ಇವಾಗಿನಷ್ಟು ಮೆಷಿನರೀಸ್ ಯೂಸ್ ಮಾಡ್ಲಂಗೆ ಎಷ್ಟು ನೀಟಾಗಿ ಒಂದು ತೆಗ್ದಿದ್ದಾರೆ ಅಂದರೆ ಇದು ನಿಜವಾಗ್ಲೂ ಚೆನ್ನಾಗಿದೆ. ಒಂದು ಹೇಳಬೇಕಪ್ಪ ಅಂದರೆ, ಇಷ್ಟೊಂದು ಚೆನ್ನಾಗಿದ್ದರೂ ಕೂಡ, ನಾನು ಸ್ಲಿಪ್ಪರ್ ರಿಮೂವ್ ಮಾಡಿ ಹೋಗ್ತಿದ್ದೀನಿ, ಇಷ್ಟೊಂದು ಚೆನ್ನಾಗಿದ್ದರೂ ಕೂಡ ಇದು ಯಾವುದೇ ಟೂರಿಸಮ್ ಪ್ಲೇಸ್ ಕೂಡ ಅಲ್ಲ. ಆ್ಯಂಡ್ ದೆನ್ ಇದು ತುಂಬ ಹಾಳಾಗಿದೆ, ಹೋಗ್ಲಿಕ್ಕೆ ಭಯ ಆಗ್ತಿದೆ. ಬಟ್ ಫಸ್ಟ್ ಬ್ಲಾಗ್ ಅಲ್ಲ, ಸಾಹಸ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್, ಎಷ್ಟೊಂದು ವೇಸ್ಟೇಜ್ ಇದ್ದಾವೆ ಅಂತ ಅಂದ್ಬಿಟ್ಟು, ಇಲ್ಲಿ ವೇಸ್ಟೇಜ್ ಅಂದರೆ ಎಲ್ಲ ಶಾಸನಗಳು ಎಲ್ಲ ವೇಸ್ಟ್ ಆಗಿಬಿಟ್ಟಿದ್ದಾವೆ. ನೋಡಿ, ಇಲ್ಲಿ ಇದು ಬಂದುಬಿಟ್ರು. ನೋಡಿ ಫ್ರೆಂಡ್, ನಿಜವಾಗ್ಲೂ ಭಯವಾಗ್ತಿದೆ. ನೋಡಿ ಫ್ರೆಂಡ್, ಇದು ಬಂದುಬಿಟ್ಟು ಅದೇನೋ ನನ್ನ ಪ್ರಕಾರ ಸ್ವಿಮ್ಮಿಂಗ್ ಫೂಲ್ ಅಂತಾರೆ. ಅಂದರೆ ಕನ್ನಡದಲ್ಲಿ ಅದಕ್ಕೆ ಏನು ಅಂತಾರೆ ಅಂದರೆ ಈಜಿಕೊಳ ಅಲ್ಲ, ಅದೇನಪ್ಪ ಅಂದರೆ ನೋಡಿ, ಅದರೊಳಗೆಲ್ಲ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಈ ಮನೆಯೊಳಗೆ ಅದೇನೋ ಇರುತ್ತಲ್ಲ ರೀ, ಚಿಮಿಣಿ ಅಂತಾರಲ್ಲ, ವಾಟರ್ ಚಿಮಿಣಿ ಅದೇನೋ ಅಂತಾರೆ, ನನಗೆ ಪಕ್ಕ ಗೊತ್ತಿಲ್ಲ. ನೋಡಿ ಫ್ರೆಂಡ್, ಇದು ಸಖತ್ತಾಗಿದೆ. ಇವಾಗಲೂ ಕೂಡ ಇದು ಈ ಸೈಡ್ ಮಾತ್ರ ಡ್ಯಾಮೇಜ್ ಆಗಿದೆ, ಮತ್ತು ಯಾವ ಸೈಡು ಡ್ಯಾಮೇಜ್ ಆಗಿಲ್ಲ. ನೋಡಿ, ಇವಾಗಲೂ ಏನು ಸಖತ್ತಾಗಿದೆ. ಆ್ಯಕ್ಚುಲಿ ಇದ್ರ ಒಳಗಿಳಿ ತೋರಿಸ್ಬೇಕು ನಾನು, ಬಟ್ ಒಳಗೇನೋ ಆಳ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಳೆ ಬಂದಿದ್ದರಿಂದ ಬೇಡ, ಅಷ್ಟೊಂದು ಸಾಹಸ ಮಾಡೋಕ್ಕೆ ಹೋಗಲ್ಲ ನಾನು. ಆ್ಯಂಡ್ ನೋಡಿ, ಮೆಟ್ಲು ಕೂಡ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿ ಮೆಟ್ಲು ಕೂಡ ಮಾಡಿದ್ದಾರೆ. ಆ್ಯಂಡ್ ಆವಾಗಲೇ ತೋರ್ಸಂಗೆ ನೋಡಿ, ಬರೀ ಇದೊಂದು ಇಟ್ಟಿದ್ದಾರೆ ಅಷ್ಟೇ, ಇದನ್ನು ಬೇಕಾದ್ರೆ ನಾನು ಹಂದಾಡ್ಸ್ಬೋದು. ನೋಡಿ, ಅದು ಕೆಳಗೋಗಿ ಬಿದ್ದೋಗ್ಬಿಟ್ಟಿದೆ, ಅಲ್ಲಿ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ನಮ್ಮೂರು ದೇವಸ್ಥಾನದಲ್ಲಿ ಕೂಡ ಇಷ್ಟೊಂದು ನೀಟಾಗಿ ಅದೇನೋ ಅಂತಾರಲ್ಲ, ಎನ್ಗ್ರೇವಿಂಗ್ ಮಾಡಿಲ್ಲ ಕಲ್ಲನ್ನ, ಅಷ್ಟೊಂದು ನೀಟಾಗಿ ಮಾಡಿದ್ದಾರೆ. ನೋಡಿ ಫ್ರೆಂಡ್, ಎಲ್ಲರೂ ಹೇಳ್ತಾರೆ ಹಿಂದಿನ ಕಾಲ ಚೆನ್ನಾಗಿರತ್ತೆ ಅಂತ, ಬಟ್ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಚೆನ್ನಾಗಿರತ್ತೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್, ಹಾಳಾಗಿ ಹೋಗ್ಬಿಟ್ಟಿದೆ.
ಆದರೂ ಚೆನ್ನಾಗಿದೆ. ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಇದೆ, ಹೇಳ್ತೀನಿ 1 ಮಿನಿಟ್. ಆ್ಯಂಡ್ ಒಂದು ಪಾರ್ಟ್ ಮುಗಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಫ್ರೆಂಡ್, ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಹೋಗ್ಲಿಕ್ಕೆ ಭಯ ಆಗ್ತಿದೆ ಅಂದರೆ ಏನಪ್ಪ ಅಂದರೆ, ಇದು ಅದೇನು ಮಠ ಆಗಿದ್ದರಿಂದ ಎಲ್ಲೆಲ್ಲಿ ಬೇಕಲ್ಲಿ ಬಾವಿಗಳಿದ್ದಾವೆ. ಸೊ ಅದಕ್ಕೆ ಹೆದರಿಕೆ ಆಗ್ತಿದೆ. ನೋಡಿ ಫ್ರೆಂಡ್, ಇದೊಂಥರ ಸೈಕಾಗಿದೆ, ಹೆದರ್ಬಿಟ್ಟೆ. ಆ್ಯಂಡ್ ದೆನ್ ಬಂದುಬಿಟ್ಟು ನೋಡಿ ಫ್ರೆಂಡ್, ಇದು ಮಠ ಅಷ್ಟೇ, ಕೋಟೆ ಏನಲ್ಲ. ಸೊ ಅದಕ್ಕೆ ಭಾರಿ ಏನು ದೊಡ್ಡ ಇಲ್ಲ, ಎಷ್ಟು ತುಂಬ ದೊಡ್ಡ ಇದೆ. ಬಟ್ ಈ ಪೋರ್ಷನ್ ಮಾತ್ರ ಇಷ್ಟಿರೋದು. ಮಲೆನಾಡಲ್ಲಿ ಮಳೆ ಬಂದುಬಿಟ್ರೆ ಇಂಬಳ ಜಾಸ್ತಿ ಆಗಿಬಿಡ್ತವೆ ಫ್ರೆಂಡ್. ನೋಡಿ ಫ್ರೆಂಡ್, ಇವಾಗಲೂ ಕೂಡ ಎಷ್ಟು ನೀಟಾಗಿದೆ ಅಂದರೆ, ಇದು ನನಗೆ ನಮ್ಮ ಮನೆ ಫೌಂಡೇಶನ್ ಕೂಡ ಅಷ್ಟು ನೀಟಾಗಿಲ್ಲ. ಆ್ಯಂಡ್ ಇವಾಗ ಯಾರು ಫೌಂಡೇಶನ್ ಕೊಟ್ಟರು ಅಷ್ಟು ನೀಟಾಗಿ ಕಟ್ಟಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ನೀವು ಒಂದ್ಸಲ ನೋಡ್ಬೋದು ಎಷ್ಟು ನೀಟಾಗಿದೆ ಅಂದ್ಬಿಟ್ರೆ, ಸಖತ್ತಾಗಿದೆ. ನೋಡಿ ಇವಾಗಲೂ ಇಲ್ಲೆಲ್ಲ ಹಾಳಾಗಿದೆ, ಬಟ್ ಇತ್ತು ಅಂತ ಗೊತ್ತಾಗತ್ತೆ ಬಿಟ್ಟರೆ ಇವಾಗೆಲ್ಲ ಹಾಳಾಗಿದೆ. ಸೊ ನೆಕ್ಸ್ಟ್ ಈಗ ನಿಮ್ಗೊಂದು ಬಾವಿ ತೋರಿಸ್ತೀನಿ ನೋಡಿ, ಎಲ್ಲ ಹೋಗ್ಲಿಕ್ಕೆ ಭಯ ಆಗ್ತದೆ. ನೋಡಿ ಫ್ರೆಂಡ್, ನನ್ನ ಕಣ್ಣಿಗೆ ಕಂಡಿದ್ದು ಈ ಮಠದೊಳಗೆ ಇದೊಂದೇ ಬಾವಿ. ಬಟ್ ಇದು ಹೇಗಿದೆ ಅಂದ್ಬಿಟ್ಟು ಕಾಣಿಸ್ತಾ ಇಲ್ಲ, ಐ ಡೋಂಟ್ ನೋ. ಬಟ್ ಎಷ್ಟು ಆಳ ಅಂತಲೂ ಕೂಡ ಕಾಣಿಸ್ತಿಲ್ಲ. ಬಟ್ ಭಾರಿ ಇದು ಬಗ್ಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಆಳ ಇದೆ ಅಂತ ಕಾಣಿಸ್ತಾ ಇದೆ. ಬಾವಿ ಮಾತ್ರ ನೋಡಿ, ಇವಾಗಿನ ಕಾಲದಲ್ಲಿ ಇಷ್ಟೊಂದು ನೀಟಾಗಿ ಬರೀ ಹ್ಯಾಂಡ್ ವರ್ಕಿಂಗ್ ಮಾಡಿ ಇಷ್ಟೊಂದು ನೀಟಾಗಿ ಯಾರೂ ಮಾಡಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ವೀಡಿಯೋ ನಾನು ಕೊಡ್ತೀನಿ. ಯಾವತ್ತಾರ ಒಂದು ದಿವಸ ಫ್ರೀ ಇದ್ದ ಟೈಮಲ್ಲಿ ಬಂದು, ಹಗ್ಲತ್ತ ಅಂದರೆ ಒಳ್ಳೆ ಸನ್ಲೈಟ್ ಇರಬೇಕು, ಅವಾಗ ಬಂದರೆ ಮಾತ್ರ ಸಖತ್ತಾಗಿ ಕ್ಯಾಪ್ಚರ್ ಆಗುತ್ತೆ. ಆ್ಯಂಡ್ ದೆನ್ ನಾನು ಹತ್ತಿರ ಹೋಗಲ್ಲ, ಸ್ವಲ್ಪ ಭಯ ಆಗ್ತಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಫ್ರೆಂಡ್, ಇದು ಎಷ್ಟು ವರ್ಷ ಹಳೆಯದಪ್ಪ ಅಂದರೆ ಈ ಮರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಬೆಳ್ಕೊಂಡಿರ್ತಕ್ಕಂಥ ಮರ ಗಿಡಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಳೆಯದಪ್ಪ ಅಂದರೆ, ಇದು ಅಷ್ಟು ಹಳೆಯದು. ಆ್ಯಂಡ್ ಫ್ರೆಂಡ್ ನೋಡಿ, ಮ್ಯಾಜಿಕ್ ಏನಪ್ಪ ಅಂದರೆ ದೊಡ್ಡ ಇದೆ ಅನಿಸುತ್ತೆ, ಬಟ್ ನೋಡಿ ಪೋರ್ಷನ್ ಮಾಡಿದ್ದಾರೆ. ಇದೊಂದು ಪೋರ್ಷನ್ನು, ಆ್ಯಂಡ್ ದೆನ್ ಅದರ ಪಕ್ಕದಲ್ಲಿ ಒಂದು ಪೋರ್ಷನ್ ಕಾಣ್ತಿದೆಯಲ್ಲ, ಇದೇನೋ ಗೊತ್ತಿಲ್ಲ ನನಗೇನಂತ. ಬಟ್ ನೋಡಿ ಇಲ್ಲಿಂದ ಒಂದು ಪೋರ್ಷನ್ ಮಾಡಿದ್ದಾರೆ, ನೆಕ್ಸ್ಟ್ ಅಲ್ಲಿಗೆ ಒಂದು ಪೋರ್ಷನ್ ಮಾಡಿದ್ದಾರೆ. ಜಾಸ್ತಿ ದೊಡ್ಡ ಇಲ್ಲ ಇದು, ಬಟ್ ಭಾರಿ ಕಡೆ ಇದೆ. ನಿಮ್ಗೆ ಅದ್ರ ಬಗ್ಗೆನೂ ಒಂದು ಸಣ್ಣ ವೀಡಿಯೋ ಕೊಡ್ತೀನಿ ನಾನು ಯಾವಾಗಲೂ ಅವ್ರು ಫ್ರೀ ಇದ್ದಾಗ. ನೋಡಿ ಫ್ರೆಂಡ್, ಆವಾಗಲಷ್ಟೇ ಹೇಳಿದೆ ತಾನೆ ನಾನು. ನೋಡಿ ಫ್ರೆಂಡ್, ನಾನು ಆವಾಗ ಅಷ್ಟೇ ಹೇಳಿದೆ ಇಲ್ಲಿ ಓಡಾಡೋಕ್ಕೆಲ್ಲ ಭಾರಿ ಇದೇ ಇರಬೇಕು ಅಂದ್ಬಿಟ್ಟು. ನೋಡಿ ಇಲ್ಲೇ ಒಂದು ಬಾವಿ ಇದೆ, ಅದು ಅರ್ಧ ಮುಚ್ಚೋಗಿದೆ, ಅರ್ಧ ಮೇಲಿದೆ. ನೋಡಿ ನೋಡಿ ಎಷ್ಟು ಹೊಂಡ ಇದೆ ಅಂದ್ಬಿಟ್ಟು, ಎಲ್ಲರೂ ದಬಾಕೊಂಬಿಟ್ರೆ ಒಳಗೋಗ್ಬಿಡ್ತೀವಿ. ನೋಡಿ ಕಾಂಪೌಂಡೆಲ್ಲ ಇವಾಗಲೂ ಕೂಡ ಈ ಕಾಂಪೌಂಡ್ಗಳು ಏನು ಚೆನ್ನಾಗಿದಾವೆ ನೋಡಿ. ಪ್ರಾಣಿಗಳೆಲ್ಲ ಓಡಾಡೋದ್ರೆ ಹಾಳಾಗಿದೆ, ಬಟ್ ಇಲ್ಲಿ ಮರಗಳು ಅಷ್ಟೇ ಬಿದ್ದು ತುಂಬ ರಾಡಿಯಾಗಿಬಿಟ್ಟಿದೆ. ನೋಡಿ ಫ್ರೆಂಡ್, ಚೆನ್ನಾಗಿದೆ. ಪದೇ ಪದೇ ಫ್ರೆಂಡ್ ಅಂತಾನೆ ಅಂತ ಬೇಜಾರು ಮಾಡ್ಕೊಂಬೇಡಿ, ಫಸ್ಟ್ ಬ್ಲಾಗ್ ಅಲ್ಲ, ಸ್ವಲ್ಪ ಭಯ ಆಗ್ತಿದೆ. ಆ್ಯಂಡ್ ಮತ್ತೊಂದು ತೋರಿಸ್ತೀನಿ ಬನ್ನಿ ಬ್ರೋ. ಇಲ್ಲಿ ನೋಡಿ ನೋಡಿ ನೋಡಿ, ಇದು ಒಂದು ಇದಕ್ಕೇನೋ ಬಾವಿನ ಏನು ಅಂತ ನನಗೂ ಪಕ್ಕಾ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಇದಕ್ಕೆ ಕಣಂದಿ ಗುದ್ದು ಅಂತಾರೆ, ಅಂದರೆ ಮುಳ್ಳಂದಿ ವಾಸವಾಗಿರುತ್ತಲ್ಲ ಅದ್ರ ಪ್ಲೇಸ್ ಇದು. ಬಟ್ ಇಲ್ಲಿ ಯಾವುದೇ ಥರದ ಅಂತ ಮಾರ್ಕ್ ಇಲ್ಲ, ಇಳಿದೋಗಿದ್ದು ಬಂದಿದ್ದೆಲ್ಲ. ಬಟ್ ಮಳೆಗಾಲಕ್ಕಿಂತ ಮುಂಚೆ ಬಂದಂಗಿದೆ. ಆ್ಯಂಡ್ ಇದ್ರ ಬಗ್ಗೆನೂ ಇನ್ನೊಂದು ವೀಡಿಯೋ ನಾನು ತೋರಿಸ್ತೀನಿ ನಿಮ್ಗೆ ಯಾವಾಗಲಾದರೂ. ನೋಡಿ ಫ್ರೆಂಡ್, ಏನು ಚೆನ್ನಾಗಿದೆ ಅಂದ್ಬಿಟ್ಟು. ನನಗೆ ಆ ಕಾಂಪೌಂಡ್ ಇದೆಯಲ್ಲ ಅದೇ ತುಂಬ ಇಷ್ಟ ಆಗಿದ್ದು, ಬಟ್ ಫುಲ್ ಮುಚ್ಚೋಗ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನೋಡಿ ಎಲ್ಲ ಛಿದ್ರವಾಗಿಬಿಟ್ಟಿದೆ, ಮರ ಗಿರ ಎಲ್ಲ ಬೆಳ್ಕೊಂಡು. ನಾನು ಏನು ದಂಡೆ ತೋರಿಸ್ತಾ ಇದ್ದೀನಲ್ಲ, ಅಂದರೆ ಇದೇನು ಜಾಸ್ತಿ ಇದು ಸ್ಲೋಪ್ ಇದೆ, ಇದು ಕೆಳಗಿದೆ ಅಲ್ವಾ. ಇದು ಬಂದುಬಿಟ್ಟು ಅದೇ ಹೇಳಿದ್ನಲ್ಲ, ಅಲ್ಲಿ ಕಾಂಪೌಂಡ್ ಕಟ್ಟಿದ್ದು ಇಷ್ಟು ನೀಟಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಅದ್ರ ಪ್ಲೇಸ್ಗಳಿದೆಲ್ಲ. ಬಟ್ ಇದೆಲ್ಲ ಫುಲ್ ಮುಚ್ಚೋಗ್ಬಿಟ್ಟಿದೆ. ಎಷ್ಟು ಹಳೇದು ಅಂದರೆ ಇದರಲ್ಲೇ ಗೊತ್ತಾಗತ್ತೆ, ತುಂಬ ಹಳೇದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ನೊಂದೇನೋ ನೋಡಿ ಫ್ರೆಂಡ್, ಇದೇನು ಅಂತ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ನೋಡಿ ಸಖತ್ತಾಗಿದೆ, ಇದೇನು ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ. ಬಟ್ ಲೈನಲ್ಲಿ ಹಾಕಿದ್ದಾರೆ ಕಲ್ಲುಗಳು ಮಾತ್ರ ಸಖತ್ತಾಗಿದ್ದು ಮಾಡಿದ್ದಾರೆ. ನೋಡಿ ಯಾರೋ ಬಂದೇನೋ ಪಾರ್ಟಿನೇನೋ ಮಾಡ್ಕೊಂಡು ಹೋಗಿದ್ದಾರೆ, ಏನಂತ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಡ.
ಏನು ನೋಡಿ ಏನು ಸಖತ್ತಾಗಿದೆ ಅಂದರೆ, ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಪಾರ್ಟ್ ವೈಸ್ ಇರುತ್ತಲ್ಲ ಹಾಗಿದೆ. ದೊಡ್ಡ ದೇವಸ್ಥಾನಕ್ಕೆ ಹೋದಾಗ ಏನೋ ಪಾರ್ಟ್ ವೈಸ್ ಇರುತ್ತಲ್ಲ ಅಷ್ಟೊಂದು ನೀಟಾಗಿದೆ ನೋಡಿ ಫ್ರೆಂಡ್. ಇದೆಲ್ಲ ಹಾಳಾಗೋಗಿದೆ, ಬಟ್ ಇಲ್ಲಿ ನೋಡಿ ಏನು ಚೆನ್ನಾಗಿದೆ ಅಂದ್ಬಿಟ್ರೆ, ಮನೆಯದು ಫೌಂಡೇಶನ್ ಕೂಡ ಇಷ್ಟೊಂದು ಚೆನ್ನಾಗಿ ಕಟ್ಟಿರಲ್ಲ ಯಾರು, ಅಷ್ಟು ಚೆಂದ ಕಟ್ಟಿದ್ದಾರೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ರೆ ನೋಡಿ ಫ್ರೆಂಡ್. ಅಲ್ಲಿ ದ್ವಾರ ಕಾಣ್ತಿದೆಯಲ್ಲ, ದ್ವಾರ ಬಂದುಬಿಟ್ಟು ನೋಡಿ, ಇಲ್ಲಿಂದ ಒಂದು ಸಣ್ಣ ದೇವಾಲಯ ಕಾಣ್ತಿದೆ. ನಾನು ಇದನ್ನೇ ಮ್ಯಾಜಿಕ್ ಅಂದಿದ್ದು. ನಾನು ಫಸ್ಟ್ ಟೈಮ್ ಬಂದಾಗಲೂ ಅಷ್ಟೇ, ಸೆಕೆಂಡ್ ಟೈಮ್ ಬಂದಾಗಲೂ ಅಷ್ಟೇ, ಇದು ಥರ್ಡ್ ಟೈಮ್ ನಾನು ಬರ್ದಿರೋದು. ಒಂದು ರೌಂಡ್ ಹೊಡ್ಕೊಂಬಂದು ಇಲ್ಲಿ ನಿಂತೆ ನಾನು, ಅಲ್ಲಿ ಒಂಥರ ದೇವಸ್ಥಾನ ಕಾಣ್ತಾಯಿತ್ತು. ಸೊ ನಾನು ಭಾರಿ ಇದಾಗ್ಬಿಟ್ಟೆ, ಇಲ್ಲೇನಿದು ಇಷ್ಟು ದೇವಸ್ಥಾನ ಇದೆ ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು. ಬಟ್ ಅದ್ರ ಹತ್ರ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಅದು ದ್ವಾರ ಅಂದ್ಬಿಟ್ಟು. ಇದನ್ನೇ ಮ್ಯಾಜಿಕ್ ಅಂದೆ. ಮ್ಯಾಜಿಕ್ ಅಂತ ನನಗನ್ಸಿದೆ, ಬಟ್ ನಿಮ್ಗೆ ಅನ್ನಿಸ್ಬಾರ್ದು ಅಂತ ನನಗೆ ಗೊತ್ತಿಲ್ಲ, ಅನ್ಸಿಲ್ವಾ ಅಂತ ಕೂಡ ನನಗೆ ಗೊತ್ತಿಲ್ಲ ನೋಡಿ ಫ್ರೆಂಡ್. ಇನ್ನೂ ಕಲ್ಲುಗಳೆಲ್ಲ ಹಾಗೆ ಇದ್ದಾವೆ ನೋಡಿ, ಏನು ಚೆನ್ನಾಗಿದೆ ಅಂದ್ಬಿಟ್ಟು. ಇನ್ನೂ ಇದೆ, ಬಟ್ ನಿಮಗೆ ಪಾರ್ಟ್ ನಾನು ಕೊಡ್ತೀನಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತು ವೀಡಿಯೋನ ಈ ದ್ವಾರ ತೋರಿಸೋ ಮುಖಾಂತರ ಮುಗಿಸ್ತಾ ಇದ್ದೀನಿ. ಆ್ಯಂಡ್ MG ಕನ್ನಡಿಗಸ್ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ ಯಾರ್ಯಾರು ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಫಸ್ಟ್ ವೀಡಿಯೋ ಇದು, ಅದು ಫಸ್ಟ್ ವೀಡಿಯೋ ಇಷ್ಟೊಂದು ದೊಡ್ಡದು. ಪ್ಲೀಸ್ ಎಲ್ಲರೂ ಬಂದುಬಿಟ್ಟು ಹೆಲ್ಪ್ ಮಾಡಿ, ಆ್ಯಂಡ್ ಫಾಲೋ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.